ಕುಂಬು ನೇಪಿಯರ್ ಬಗ್ಗೆ ಹೇಳಬೇಕು ಅಂತಂದರೆ 1 ಎಕರೆನಲ್ಲಿ 100ರಿಂದ 120 ಟನ್ ತನಕ 1 ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತೆ. 3 ಅಡಿ 3 ಅಡಿನಲ್ಲಿ ನಾವು ನಾಟಿ ಮಾಡಬೇಕು. ಇದನ್ನು 1 ಎಕರೆಗೆ 4000 ಗುಣಿಗಳು ಇದರಲ್ಲಿ ಕೊಡುತ್ತೆ. ಇದರಲ್ಲಿ ಪ್ರೋಟೀನ್ ಅಂಶನೂ ಕೂಡ 8ರಿಂದ 10% ತನಕ ಕೂಡ, ಮತ್ತು ತುಂಬ ಉತ್ಕೃಷ್ಟವಾದಂಥ ಮೇವು. ಆಮೇಲೆ ಇದನ್ನು ನಿರ್ವಹಣೆಯೂ ಕೂಡ ತುಂಬ ಸುಲಭ. ಸಾವಯವದಲ್ಲಿ ಇದನ್ನು ಖಂಡಿತ ಸರಾಗವಾಗಿ ಬೆಳ್ಕೊಳ್ಳಬಹುದು. ಮತ್ತು ಇದು ಸೈಲೇಜ್ ಮಾಡಿಸೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇವು. ಇದರಿಂದ ಏನು ಅನುಕೂಲ, ರೈತನಿಗೆ ಏನು ಅನುಕೂಲ ಆಗುತ್ತೆ ಅಂದರೆ ಉತ್ಪಾದನಾ ವೆಚ್ಚ, ಅವನ ಹಾಲಿನ ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ. ಒಂದು ಕುಂಬು ನೇಪಿಯರು ಆ ಮೆಕ್ಕೆಜೋಳನ ಉಪಯೋಗಿಸಿದಾಗ 8ರಿಂದ 9 ರೂಪಾಯಿನಷ್ಟು 1 kgಗೆ ಖರ್ಚು ಬರುತ್ತೆ ಅವನಿಗೆ. ಅದೇ ಕುಂಬು ನೇಪಿಯರನ್ನು ಬೆಳೆದು ಇದರಿಂದ ಅವನು ರಸಮೇವನ್ನು ತಯಾರಿಸ್ಕೊಂಡ್ರೆ 2.5ರಿಂದ 3 ರೂಪಾಯಿ ಒಳಗಡೆ ಅವನಿಗೆ ರಸಮೇವು ಅವನಿಗೆ ಸಿಗ್ತಾ ಹೋಗುತ್ತೆ. ಇದು ನಾಟಿ ಮಾಡಿದ 90 ದಿನಕ್ಕೆ ಮೊದಲನೇ ಕಟಾವು ಬರುತ್ತೆ. 90 ದಿನ ನಂತರ ಪ್ರತಿ 50ರಿಂದ 50 ದಿನಕ್ಕೆ ಒಂದು ಕಟಾವು ಬರುತ್ತೆ. ಗರಿಷ್ಠ ಇದು 14 ಅಡಿ ತನಕಲ್ಲೂ ಕೂಡ ಎತ್ತರಕ್ಕೆ ಹೋಗುತ್ತೆ. 3 ಜಾತಿಯ ಮೇವುಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಕುಂಬು ನೇಪಿಯರು, ಸೂಪರ್ ನೇಪಿಯರು, ಜೊತೆಗೆ ಇನ್ನೊಂದು BNH 14 ಅಂತ ಒಂದು ಮೇವಿದೆ. ಒಣಮೇವನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಉತ್ಕೃಷ್ಟವಾದಂಥ ಮೇವು.